ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತಂ ವೀಕ್ಷ್ಯ ದುಸ್ಸಹಜವಂ ರಣಕಾಂಚನನೂಪುರಂ ವೈಜಯಂತ್ಯಾ ಸರ್ಜಾಜುಷ್ಟಂ ಅಸನ್ಯಸ್ತಮಹಾಗದಂ. ಅಂದ್ರೆ ಗದೆಯನ್ನು ಹಿಡ್ಕೊಂಡು ಆ ಹಿರಣ್ಯಾಕ್ಷ ಅವನು ಸ್ವರ್ಗಕ್ಕೆ ಹೋದ ಅಂತ ನಾವು ನೋಡಿದ್ದೀವಿ. ತಂವೀಕ್ಷ್ಯ ದುಸ್ಸಹಜವಂ ರಣಕಾಂಚನ ನೂಪುರಂ ಹಾಗೆಂತ. ಆ ಹಿರಣ್ಯಾಕ್ಷ ಮಾಡುವ ಯುದ್ಧದ ವೇಗ ಅದು ಯಾರಿಂದಲೂ ಕೂಡ ಸಹನೆ ಮಾಡ್ಲಿಕ್ಕಾಗಿಲ್ಲವಂತೆ. ಭಾರಿ ಭಾರಿ ಶಬ್ದ ಮಾಡತಕ್ಕ ಕಾಂಚನ ನೂಪುರಂ, ಬಂಗಾರದ ಗೆಜ್ಜೆ, ದಂಡ ಅಂತ ಹೇಳ್ತಾರೆ, ಕಾಲಿಗೆ ಧರಿಸುವ ಒಂದು ಆಭರಣ ಅದು. ಅದನ್ನು ಧರಿಸಿದವನಾಗಿ ವೈಜಯಂತ್ಯಾ ಸ್ರಜ, ವೈಜಯಂತಿ ಹಾರವನ್ನ ಕುತ್ತಿಗೆಯಲ್ಲಿ ಹಾಕಿ, ಜುಷ್ಟಂ ಅಸನ್ಯಸ್ತ ಮಹಾಗದಂ, ದೊಡ್ಡ ಗದೆ ಅದನ್ನ ತನ್ನ ತೋಳಿನಲ್ಲಿ ಇಟ್ಕೊಂಡು ಹಿರಣ್ಯಾಕ್ಷ ಬರೋದನ್ನ ದೇವತೆಗಳು ಕಂಡ್ರು ಅಂತ ಹೇಳ್ತಾರೆ. ತಂ ವೀಕ್ಷ್ಯ ಅಂತ. ಮನೋವೀರ್ಯ ಮಹೋತ್ಸಿಕ್ತಂ ಅದೃಶ್ಯಂ ಅಕುತೋ ಭಯಂ ಭೀತಾ ನಿಲಿಲ್ಯಿರೇ ದೇವಾಹ ತಾರ್ಕ್ಷ್ಯಾಸ್ತ್ರಸ್ತಾ ಇವಾಹಯಃ. ಈ ರೀತಿಯಾಗಿ ಭಾರಿ ವೀರ್ಯದಿಂದ ಪರಾಕ್ರಮಶಾಲಿಯಾಗಿ ಆ ಹಿರಣ್ಯಾಕ್ಷ ಭಯ ಇಲ್ಲದವನಾಗಿ, ಗರ್ವದಿಂದ ಯಾರಿಗೂ ಹೆದರದವನಾಗಿ ಬರ್ತಾ ಇದ್ದ. ಅವನನ್ನು ಕಂಡು ದೇವತೆಗಳು ಹೆದರ್ತಾರೆ. ಭೀತಾ ನಿಲಿಲ್ಯಿರೆ, ಎಲ್ಲ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರಂತೆ. ಅವನ ಮುಂದೆ ಬಂದೇ ಇಲ್ಲ, ಅಂದ್ರೆ ತಾನೇ ತಕರಾರು ಅಂತ ಬಚ್ಚಿಟ್ಕೊಂಡ್ಬಿಟ್ರು. ದೇವಾಹ ತಾರ್ಕ್ಷ್ಯತ್ರಸ್ತ ಅಂತ. ಹೇಗೆ ತಾರ್ಕ್ಷ್ಯ ಅಂದ್ರೆ ಗರುಡ, ಗರುಡನ್ನ ಕಂಡ ಸರ್ಪಗಳು ಹೇಗೆ ಬಚ್ಚಿಟ್ಟುಕೊಳ್ಳುತ್ತವೆ, ಅದೇ ರೀತಿಯಾಗಿ ಗರುಡನ ಕಂಡ ಸರ್ಪಗಳು ಹೇಗೆ ಬಚ್ಚಿಟ್ಟುಕೊಳ್ಳುತ್ತವೋ ಅದೇ ರೀತಿಯಾಗಿ ದೇವತೆಗಳು ಆ ಹಿರಣ್ಯಾಕ್ಷನನ್ನ ಕಂಡು ಬಚ್ಚಿಟ್ಟುಕೊಂಡ್ರು ಹಾಗೆ ಅಂತ ಹೇಳ್ತಾರೆ. ಸವೈ ತಿರೋಹಿತಾನ್ ದೃಷ್ಟ್ವಾ ಸಹಸಾ ಸ್ವೇನ ದೈತ್ಯರಾಡ್ ಸೇಂದ್ರಾನ್ ದೇವಗಣಾನ್ ಕ್ಲೀಬಾನ್ ಅಪಶ್ಯತ್ ವ್ಯನದದ್ಭೃಶಂ. ಸ್ವರ್ಗಲೋಕದಲ್ಲಿ ಇರತಕ್ಕ ಇಂದ್ರ ಮುಂತಾದ ದೇವತೆಗಳು ತಮ್ಮ ಪರಾಕ್ರಮವನ್ನು ಕಂಡು ಅವರು ಕಣ್ಮರೆಯಾಗಿದ್ದಾರೆ. ಅದನ್ನು ಕಂಡು ಕ್ಲೀಬಾನ್, ಅವರು ಪೌರುಷಹೀನರು, ನಪುಂಸಕರು ಹಾಗೆ ಅಂತ ಅವರನ್ನು ಅಪಹಾಸ ಮಾಡಿ ಗರ್ಜನೆಯನ್ನ ಮಾಡಿದ. ವ್ಯನದದ್, ಗರ್ಜನೆಯನ್ನ ಮಾಡಿದ ಹಿರಣ್ಯಾಕ್ಷ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಹಿರಣ್ಯಾಕ್ಷನಲ್ಲಿ ಯಾರಿದ್ದಾರೆ ಇಲ್ಲಿ ಒಂದು ಸಂಶಯ ಬರ್ತದೆ. ಇವರೇನ್ ದೇವತೆಗಳ ಅಂತ ಈ ಪುರಾಣವನ್ನು ನೋಡಿದ್ರೆ ಇಂದ್ರಾದಿ ದೇವತೆಗಳು ಏನು ಪರಾಕ್ರಮ ಇರಬೇಕು, ಹಿರಣ್ಯಾಕ್ಷ ಬಂದ ಕೂಡಲೇ ಬಚ್ಚಿಟ್ಕೊಂಡ್ಬಿಟ್ರಾ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ ನಮಗೆ. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ನ ದೇವಾನಾಂ ಪ್ರಜಾಪಾನಾಂ ವಿಜೇತಾ ವರತೋ ವಿನಾ ಬಲೇನ ವಿದ್ಯೆಯಾ ವಾಪಿ ನ ಸಮಸ್ತತ್ಪತೀನ್ ವಿನಾ ಹಾಗೆ ಅಂತ. ವರೋಪಿ ತಾದೃಶೋ ಯಾವತ್ ಶರೀರಂ ನಾಣ್ಯಃ ದೇಹಕಃ ಇತಿ ತತ್ವನಿರ್ಣಯೇ ಹಾಗೆ ಅಂತ.
ಅಲ್ಲಿ ಹಿರಣ್ಯಾಕ್ಷ ಅಂದ್ರೆ ಯಾರು? ವಿಜಯ ಅಂತ ನಾವು ನೋಡಿದ್ದೀವಿ. ವಿಜಯ ಅಂತ ಒಂದು ದ್ವಾರಪಾಲಕ. ಆ ದ್ವಾರಪಾಲಕರು ಅವನ ಒಳಗೆ ಆದಿ ಹಿರಣ್ಯಾಕ್ಷನ ದೈತ್ಯನ ಆವೇಶ ಇದೆ. ಆದಿ ಹಿರಣ್ಯಾಕ್ಷ ಪ್ಲಸ್ ವಿಜಯ ಇಬ್ರು ಸೇರಿ ಹಿರಣ್ಯಾಕ್ಷ ಅಂತ ಬಂದಿದ್ದಾರೆ. ಈ ದ್ವಾರಪಾಲ ದೈತ್ಯರಿಗೆ ಯಾವ ಬಲ ಇರೋದಿಲ್ಲ, ಅವರಿಗೆ ವರಬಲವೇ ಬಲ ಅಂತ ಹಿಂದೆನೆ ನಾವು ನೋಡಿದ್ದೀವಿ. ಆದ್ರೆ ಈ ವಿಜಯ ಅವರೆಲ್ಲ ಕರ್ಮಜ ದೇವತೆಗಳು, ತಾರತಮ್ಯದಲ್ಲಿ ಕೆಳಗಿದ್ದಾರೆ. ತತ್ವಾಭಿಮಾನಿಗಳಾದ ಇಂದ್ರಾದಿ ದೇವತೆಗಳಿಗಿಂತ ಕೆಳಗಿನ ಕಕ್ಷೆ ಅವರದು. ತತ್ವದೇವತೆಗಳಿಗಿಂತ ಕಡಿಮೆ ಬಲ ಅವರಿಗೆ. ಅಂತಹ ದ್ವಾರಪಾಲಕರನ್ನ ನೋಡಿ ಅವ್ರಿಗಿಂತ ದೈತ್ಯರು ಬಲ ಕಡಿಮೆ, ದ್ವಾರಪಾಲಕರಿಗಿಂತ ದೈತ್ಯರಿಗೆ ಬಲ ಕಡಿಮೆ. ಆದರೆ ಹಿರಣ್ಯಾಕ್ಷನನ್ನು ನೋಡಿ ಅವರು ಹೆದರ್ಕೊಂಡು ಹೋದ್ರು. ಹಾಗೆಂದ್ರೆ ಅದ್ ಹೆಂಗ್ ನಂಬಲಿಕ್ಕೆ ಸಾಧ್ಯ? ಅವ್ರೇನು ಬಲಿಷ್ಠರೋ ಅಥವಾ ಹಿರಣ್ಯಾಕ್ಷ ತಿಳ್ಕೊಂಡಂತೆ ಪೌರುಷ ಇಲ್ಲದೆ ಇರತಕ್ಕ ನಪುಂಸಕರೋ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ. ಆಚಾರ್ಯರಿಗೆ ಅದಕ್ಕೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ನೋಡಿ. ಇಂಥ ಪ್ರಶ್ನೆಗಳನ್ನೆಲ್ಲ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ದೇವತೆಗಳನ್ನಾಗಲಿ ಪ್ರಜಾಪತಿಗಳನ್ನಾಗಲಿ ಬ್ರಹ್ಮ ಮುಂತಾದ ಉತ್ತಮ ದೇವತೆಗಳ ವರಬಲ ಇಲ್ಲದೆ ಸ್ವಾಭಾವಿಕ ಬಲದಿಂದ ವಿದ್ಯೆಯಿಂದ ಅವರನ್ನ ಯಾರೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ. ನೋಡಿ, ಇದು ದೇವತೆಗಳ ಮಹಿಮೆ. ಇದು ದೇವತೆಗಳ ಮಹಿಮೆ, ಪ್ರಜಾಪತಿಗಳ ಮಹಿಮೆ. ಹಾಗೆಂದರೆ ಏನು? ಬ್ರಹ್ಮಾದಿ ಉತ್ತಮ ದೇವತೆಗಳ ವರ ಇಲ್ಲದೆ ಹೊರತು ತಮ್ಮ ಸ್ವಾಭಾವಿಕವಾದ ಬಲ ವಿದ್ಯೆಯಿಂದ ಅವರನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳನ್ನಾಗಲಿ ಪ್ರಜಾಪತಿಗಳನ್ನಾಗಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಿಗೆ? ದೇವತೆಗಳಿಗೆ ತಮಗಿಂತ ತಾರತಮ್ಯದಲ್ಲಿ ಕೆಳಗೆ ಇರುವವರಿಗೆ ಮಾತ್ರ ಅಪ್ಲೈ ಆಗ್ತದೆ. ತಮಗಿಂತ ತಾರತಮ್ಯದಲ್ಲಿ ಉತ್ತಮರು ಅಂತ ಯಾರಿದ್ದಾರೆ ಅವರು ಸ್ವಾಭಾವಿಕವಾಗಿ ಬಲ ಜ್ಞಾನ ಎಲ್ಲವೂ ಜಾಸ್ತಿನೇ ಇರುತ್ತದೆ. ಅದೇ ರೀತಿಯಾಗಿ ದೈತ್ಯರಿಗೆ ಕೂಡ ಯಾವ ಶರೀರದಲ್ಲಿ ವರವನ್ನ ಪಡೆದಿದ್ದಾರೋ ಆ ಶರೀರ ಇರುವ ತನಕ ಅವರಿಗೆ ಆ ವರ ಅಪ್ಲೈ ಆಗ್ತದೆ. ಉದಾಹರಣೆಗೆ ರಾವಣ, ಕುಂಭಕರ್ಣ ವರ ಪಡ್ಕೊಂಡಿದ್ದಾರೆ. ಹಾಗೆಂದ್ರೆ ಅದು ರಾವಣ ಶರೀರದಲ್ಲಿ ಇರುವ ತನಕ ಅಷ್ಟೇ. ರಾವಣ ಶರೀರ ಬಿತ್ತು, ಆ ವರವು ಅಲ್ಲೇ ಮುಗೀತು. ಅದು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂ ಆಗ್ತದೆ ಅಂತೆಲ್ಲ ನಾವು ತಿಳ್ಕೋಬಾರ್ದು. ಈ ರೀತಿಯಾಗಿ ತತ್ವ ನಿರ್ಣಯ ಹೇಳ್ತಾ ಇದೆ ಹಾಗೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ನಾವು ಮಹಾಭಾರತ ತಾತ್ವ ನಿರ್ಣಯ ಇದೇ 3ನೇ ಅಧ್ಯಾಯವನ್ನು ನೋಡಿದಾಗ ಕುಂಭಕರ್ಣ ತಾನು ಹಿಂದಿನ ಜನ್ಮದಲ್ಲಿ ಅಂದ್ರೆ ಹಿರಣ್ಯಾಕ್ಷನಾಗಿ ಇದ್ದಾಗ ಬ್ರಹ್ಮದೇವರಿಂದ ವರ ಪಡೆದ. ಆ ಜನ್ಮದಲ್ಲಿ ಏನು ವರ ಪಡ್ಕೊಂಡಿಲ್ಲ, ರಾವಣ ಮಾತ್ರ ಆ ಜನ್ಮದಲ್ಲಿ ಪಡೆದ ಅಂತ ಒಂದು ಮಾತು ಬಂದಿತ್ತು. ಮತ್ತೆ ಇಲ್ಲಿ ನೋಡಿದರೆ ಆ ಜನ್ಮದಲ್ಲಿ ದೈತ್ಯರು ಪಡೆದ ವರ ಆ ಜನ್ಮಕ್ಕೆ ಅಪ್ಲೈ ಆಗ್ತದೆ, ಮುಂದೆ ಹೋಗೋದಿಲ್ಲ. ಮುಂದಿನ ಜನ್ಮಕ್ಕೆ ಅಥವಾ ಮೂಲ ರೂಪಕ್ಕೆಲ್ಲ ಅದು ಅಪ್ಲೈ ಆಗೋದಿಲ್ಲ ಹಾಗೆ ಅಂತ ನೋಡಿದ್ರೆ ಎರಡು ವಿರುದ್ಧ ಇದಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಇದಕ್ಕೆ ಯಾದವಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಜನ್ಮದಲ್ಲಿ ಪಡೆದವರ ಆ ಜನ್ಮದಲ್ಲಿ ಮಾತ್ರ ಅಪ್ಲೈ ಆಗ್ತದೆ ಅಂತ ಯಾರಿಗೆ? ಅದು ದೈತ್ಯರಿಗೆ ಹೊರತು ದೇವತೆಗಳಿಗೆ ಅಲ್ಲ. ಹಿರಣ್ಯಾಕ್ಷ ಜನ್ಮದಲ್ಲಿ ಬ್ರಹ್ಮದೇವರಿಂದ ವರವನ್ನು ಪಡೆದದ್ದು ಯಾರು? ದೈತ್ಯ ಅಲ್ಲ, ಅದು ವಿಜಯ. ಅದು ಅದರಿಂದ ಹಿರಣ್ಯಾಕ್ಷ ಅವನಲ್ಲಿ ವಿಜಯನಿಗೆ ಆ ವರ ಇದೆಯೇ ಹೊರತು ದೈತ್ಯರಿಗೆ ಆ ನಿಯಮ ಇದೆ. ಅಂದ್ರೆ ಒಂದು ಜನ್ಮದಲ್ಲಿ ಪಡೆದವರ ಆ ಜನ್ಮದಲ್ಲಿ ಮಾತ್ರ. ಆದರೆ ಕುಂಭಕರ್ಣನ ಕೇಸಲ್ಲಿ ಅವನು ವಿಜಯ, ಅವನ ದೇವತೆ ಆದ್ದರಿಂದ ಆ ಮುಂದಿನ ಜನ್ಮದಲ್ಲೂ ಅದು ಅಕೌಂಟ್ಗೆ ಬರುತ್ತದೆ ಹಾಗೆ ಅಂತ. ಗುರುಗಳೇ, ಹಾ, ಜಯ ದೇವತೆಯಲ್ಲ, ವಿಜಯ ದೇವತೆನ? ಇಬ್ರು ದೇವತೆ, ಇಬ್ರು ದ್ವಾರಪಾಲಕರೇ, ಇಬ್ರು ಕರ್ಮಜ ದೇವತೆಗಳೇ. ಮತ್ತಿಲ್ಲಿ ರಾವಣ ಕುಂಭಕರ್ಣದೊಳಗೆ ರಾವಣ ಅಂತ ಹೇಳಿ ರಾವಣ ಆ ಜನ್ಮದಲ್ಲಿ ವರ ಪಡ್ಕೊಂಡಿದ್ದ, ಆದ್ರೆ ಕುಂಭಕರ್ಣ ಆ ಜನ್ಮದಲ್ಲಿ ಪಡ್ಕೊಂಡಿಲ್ಲ. ಅದು ಹಿರಣ್ಯಾಕ್ಷ ಪಡೆದ ವರ. ಅದು ಅದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕೆ ಅದು ಹೆಂಗ ನೆಕ್ಸ್ಟ್ ಜನ್ಮದಲ್ಲಿ ಹೆಂಗ್ ಕಂಟಿನ್ಯೂ ಆಯ್ತು? ಕುಂಭಕರ್ಣ ಬಂದಾಗ ಹೆಂಗ್ ಕಂಟಿನ್ಯೂ ಆಯ್ತು ಅಂದ್ರೆ
ಅದು ವಿಜಯ ಇದ್ದದ್ರಿಂದ, ಅವನು ದೇವತೆ ಆದ್ದರಿಂದ ಹಾಗೆ ಅಂತ ಹೇಳ್ತಾರೆ. ಸರಿ ಸರಿ ಒಳ್ಳೆ ಹಾ ಹಾ. ತಥೋ ನಿವೃತ್ತಃ ಕ್ರೀಡಿಷ್ಯನ್ ಗಂಭೀರಂ ಭೀಮನಿಸ್ವನಃ ವಿಜಗಾಹೇ ಮಹಾಸತ್ವೋ ವಾರ್ಧಿಂ ಮತ್ತೈವ ದ್ವಿಪಃ. ನೋಡಿ, ಇದೆ ಇಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಅದು ಆಚಾರ್ಯರ ವ್ಯಾಖ್ಯಾನ ಬಿಟ್ಟು ನಮಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಅದು ಅಂತಹ ಅದ್ಭುತವಾದ ವ್ಯಾಖ್ಯಾನ ಆಚಾರ್ಯದು ಹಾಗೆ ಅಂತ. ತದನಂತರ ತಥೋ ನಿವೃತ್ತ, ಆ ಹಿರಣ್ಯಾಕ್ಷ ಅಲ್ಲಿ ದಿಗ್ವಿಜಯವನ್ನು ಮುಗಿಸಿ ವಾಪಸ್ ಬರ್ತಾನೆ. ಅಲ್ಲಿಂದ ಅವನೇನ್ ಮಾಡಿದ, ಮಹಾಸತ್ವ ವಾರ್ಧಿಂ ಮತ್ತೆ ದ್ವಿಪ, ಸಮುದ್ರಕ್ಕೆ ಹಾರಿದನಂತೆ. ಅವನು ಸಮುದ್ರಕ್ಕೆ ಹೋದ. ಅಲ್ಲಿ ಹೋಗಿ ಏನ್ ಮಾಡಿದ, ತಸ್ಮಿನ್ ಪ್ರವಿಷ್ಟೇ ವರುಣಸ್ಯ ಸೈನಿಕಾಃ ಯಾದೋ ಗಣ ಸನ್ನಧಿಯ ಸಸಾಧ್ವಸಾಃ ಅಹನ್ಯಮಾನ ಅಪಿ ತಸ್ಯ ವರ್ಚಸ ಪ್ರದರ್ಶಿತಾ ಧೂರತರಂ ಪ್ರದುದ್ರುವುಃ. ಹಿರಣ್ಯಾಕ್ಷ ಸಮುದ್ರಕ್ಕೆ ಹೋದಾಗ ಅಲ್ಲಿ ವರುಣನ ಸೇವಕರು, ಆ ಪ್ರಾಣಿಗಳು ಜಲಚರ ಪ್ರಾಣಿಗಳು ಅಂತ ಇರ್ತದೆ ನೋಡಿ, ಮಿಂಗಿಲಗಳು ಇವೇ ಮೊದಲಾದವುಗಳು, ಅದೆಲ್ಲದಕ್ಕೂ ಕೂಡ ಬುದ್ಧಿ ನಾಶ ಆಯ್ತಂತೆ. ಎಲ್ಲರಿಗೂ ಕೂಡ ಭಯ ಉಂಟಾಯ್ತಂತೆ. ಆದರೂ ಕೂಡ ಆ ಪ್ರಾಣಿಗಳನ್ನ ಏನ್ ಮಾಡದೆ, ಅದು ಅವನ ತೇಜಸ್ಸನ ಮುಂದೆ ನಿಂತ್ಕೊಳ್ಳಿಕ್ಕಾಗದೆ ಹಿರಣ್ಯಾಕ್ಷನನ್ನ ನೋಡಿ ಹೆದರ್ಕೊಂಡು, ಹನ್ಯಮಾನ ಅಪಿ ತಸ್ಯ ವರ್ಚಸ, ಅವನು ಸಾಯಿಸಲಿಲ್ಲ, ಅವುಗಳನ್ನ ಹೊಡೆಯಕ್ ಬಂದಿಲ್ಲ, ಆದರೂ ಕೂಡ ಆ ಹಿರಣ್ಯಾಕ್ಷನ ವರ್ಚಸ್ಸನ್ನೇ ನೋಡಿ ಪ್ರದರ್ಶಿತ ದೂರತರಂ ಪ್ರದುದ್ರುಹು, ಹೆದರ್ಕೊಂಡು ದೂರ ಓಡಿದವು ಅಂತ ಹೇಳ್ತಾರೆ. ಇನ್ನು ಮುಂದೆ ಆ ವರ್ಣನ ಲೋಕ, ಅಲ್ಲಿ ಏನಾಗ್ತದೆ, ಇನ್ನು ವರಾಹರೂಪಿ ಪರಮಾತ್ಮ ಮುಂದೆ ಅವನನ್ನ ಯಾಕೆ ಸಂಹಾರ ಮಾಡಿದ ಆ ವಿಚಾರ ಎಲ್ಲ ಬರುತ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.